ಹಾಯ್ ಹಲೋ ನಮಸ್ತೆ. ಇವತ್ತು ಶನಿವಾರ ಸೀದಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ಮನೆ ಬಂದು ಚಾ ತಿಂದ್ಕೊಂಡು ಮಕ್ಕಳಿಗೆ ಟಾಟಾ ಮಾಡಿಕೊಂಡು ಹೊರಟೆ ಸೀದಾ ಮಲ್ಪೆ ಕಡೆಗೆ. ಮಲ್ಪೆಗೆ ಹೋದವನೇ ರೂಮಿಗೆ ಹೋಗಿ ಟೂಲ್ಸೆಲ್ಲ ಹಿಡ್ಕೊಂಡು ಸೀದಾ ಬೋಟ್ ಹತ್ರ ಬಂದ್ವಿ. ಇದು ಮೊನ್ನೆ ಸ್ಟೋರಿ ಕೆಲಸ ಮಾಡ್ತಿದ್ನಲ್ಲ, ಅದೇ ಬೋಟು. ಒಂದು ಸ್ವಲ್ಪ ಕೆಲಸ ಉಳಿದಿದೆ, ಥರ್ಮೋಕೋಲೆಲ್ಲ ಹಾಕಿ ಬಾಕಿತ್ತ, ಅದೆಲ್ಲ ಹಾಕಿ ಪ್ಲೌಡನ್ನು ಹೊಡಿಬೇಕಿತ್ತು. ಇವತ್ತು ಹೇಗೆಷ್ಟು ಕಷ್ಟ ಆದರೂ ಅಡ್ಡಿಲ್ಲ, ಪ್ಲೌಡೆಲ್ಲ ಹೊಡೆದು ಮುಗಿಸುವಂತ ಇದ್ದೇನೆ. ನಮ್ಮ ಕೆಲಸ ಬಂದರು. ಹಾಗೆ ಸೀದಾ ಕೆಳಗೆ ಹೋದೆ. ಕೆಳಗೆ ಹೋಗಿ ಜನ್ರೇಟ್ ಸ್ಟಾರ್ಟ್ ಮಾಡಬೇಕಿತ್ತ. ಮೇನ್ ನಮಗೆ ಜನ್ರೇಟರ್ ಬೇಕು, ಯಾಕಂದರೆ ಕಟ್ಟಿಂಗ್ ಮಿಷನ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಕರೆಂಟ್ ಬೇಕಾಗುತ್ತಲ್ಲ. ಹಾಗೆ ಕೆಳಗೆ ಹೋಗಿ ಜನ್ರೇಟ್ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಸ್ಟೋರೇಜ್ ಒಳಗೆ ಬಂದೆ. ಸ್ಟೋರೇಜ್ ಒಳಗೆ ಬಂದವನೇ ಒಂದು 2-3 ರೀಪ್ ಬೇಕಿತ್ತು. ಇನ್ನು ಪುನಃ ಇಲ್ಲಿ ಹೋಗಿ ಯಾರು ತರೋದು ಅಂತ ಎಣಿಸ್ಕೊಂಡು ಅದ್ರಲ್ಲಿ ಕಟ್ ಪೀಸ್ ಉಳ್ದು ಹಲ್ಗಿದ್ದಿತ್ತು. ಅದನ್ನ ಅಲ್ಲೇ ಮಾರ್ಕ್ ಮಾಡಿಕೊಂಡು ಬೋಟ್ ಒಳಗಡೆ ಕಟ್ ಮಾಡಿಕೊಂಡು ಇದು ಮಿಷನಲ್ಲಿ ಕಟ್ ಮಾಡಿ ಥರ್ಮೋಕೋಲ್ ತೋಡಿ ಆ ರೀಪನ್ನು ಇಟ್ಟು ಹೊಡೆದೆ. ಹಾಗೆ ಥರ್ಮೋಕೋಲ್ ಸಹ ಇವ್ರದ್ದು ಫುಲ್ ಆಗ್ತಾ ಬಂತು. ಥರ್ಮೋಕೋಲ್ ಸಹ ಹಾಕಿ ಆಯಿತು. ಇನ್ನು ಪ್ಲೌಡ್ ಹೊಡಿಬೇಕಿತ್ತು. ಸ್ಟಾರ್ಟಿಂಗಲ್ಲಿ ಫ್ರಂಟಿಂದನೇ ಪ್ಲೌಡ್ ಹೊಡೆಯುವಂತ. ಇವತ್ತು ಎಷ್ಟು ಹೊತ್ತಾದರೂ ಅಡ್ಡಿಲ್ಲ, ಈ ಪ್ಲೌಡನ್ನು ಮುಗಿಸಿ ಹೋಗುವಂತ ಇದ್ದೆ. ಅಷ್ಟೊತ್ತಿಗೆ ಟೈಮ್ ಆಗ್ತಾ ಬಂತು. ಊಟಕ್ಕೆ ಹೊರಟು ಮನೆಗೆ ಹೋದ್ವಿ. ಮನೆಗೆ ಹೋದವರೆ ಐಸ್ ಕ್ರೀಮ್ ತಗೊಂಡು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಊಟ ಮಾಡಿಕೊಂಡು ಸೀದಾ ಪುನಃ ಕೆಲಸ ಹತ್ರ ಬಂದ್ವಿ. ಕೆಲಸದ ಬರುವಾಗ ಇನ್ನು ಸ್ವಲ್ಪ ಪ್ಲೌಡ್ ಬಾಕಿದ್ದಿತ್ತು. ಅದನ್ನೆಲ್ಲ ಪ್ಲೌಡಲ್ಲಿ ಕಟ್ ಮಾಡಿ ಕೊಟ್ಟೆ. ನಮ್ಮ ಹಿರಿಯವರು ಪ್ಲೌಡೆಲ್ಲ ಹೊಡಿತಾ ಬಂದರು. ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ನಾನೇ. ಅಲ್ಲಿಗೆ ಪ್ಲೌಡ್ ಸಹ ಮುಕ್ತಾಯ ಆದಾಗಾಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇದಾದ ನಂತರ ಒಂದು 3-4 ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಆಗುವಾಗ. ಇದಾದ ನಂತರ ಮೇಲೆ ಕೆಲಸ ಇತ್ತು. ಅವ್ರು 3 ಜನ ಸಹ ಮೇಲೆ ಬರಲಿಕ್ಕೆ ಹೋಗಿ ಕೆಳಗೆ ಇಳಿದು ಒಳಗಿನ ರೀಪೆಲ್ಲ ಕೊಡಲಿಕ್ಕಿತ್ತು ಪಾರ್ಟಿಷನ್ಗೆ. ಅದನ್ನು ಕೊಡ್ತಿದ್ದಂದ್ರೆ ಅದಕ್ಕೂ ರೀಪ್ ಹೊಡೆದು ಜಡಿ ಮಾಡಿ ಅದಕ್ಕೆ ಬೋಲ್ಟ್ ಎಲ್ಲ ಹಾಕಬೇಕಿತ್ತು. ಹಾಗೆ ಒಂದು ಹೊಟ್ಟೆ ಬಿಡಲಿಕ್ಕೆ ಅಷ್ಟೊತ್ತಿಗೆ ಚಾ ಹೊತ್ತಾಯಿತು. ಈ ಚಾ ತರಲಿಕ್ಕೆ ಹೋಗಿ ಚಾ ತಂದು ಕೊಟ್ಟು ನಂತರ ತಮ್ಮ ಬೋಲ್ಟ್ ಹಾಕಿ ಶುರು ಮಾಡಿದ. ಈ ಕಡೆಯಿಂದ ಅವ ಬೋಲ್ಟ್ ಹಾಕ್ತಿದ್ದ, ಆ ಕಡೆಯಲ್ಲಿ ಅವರು ಬೋಲ್ಟ್ ಟೈಟ್ ಮಾಡ್ತಿದ್ರು. ಆದರೂ ಇನ್ನೂ 2-3 ಪಾರ್ಟಿಷನ್ ಬಾಕಿ ಉಳಿದು. ಇವತ್ತು ಮುಗಿಸಿಬಿಡುವಂತ ತುಂಬ ಪ್ರಯತ್ನ ಮಾಡಿದ್ವಿ, ಆದರೆ ಆಗಲಿಲ್ಲ. ಅಷ್ಟೊತ್ತಿಗೆ ಟೈಮ್ ಆಗ್ತಾ ಬಂತು. ಹಾಗಾಗಿ ನಾಳೆ ಎಲ್ಲ ಬರ್ತೇವೆ ಅಂದರು. ಅದಕ್ಕೆ ಬ್ಯಾಗ್ ಇಟ್ಕೊಂಡು ಮನೆ ಹೊರಟ್ವಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.